ಎಲ್ಲರಿಗೂ ನಮಸ್ಕಾರ. ಆಸ್ಟ್ರೋ ಫಾರ್ಚೂನ್ಗೆ ಸ್ವಾಗತ ಸುಸ್ವಾಗತ. ತುಂಬ ಜನ ಕಾಮನ್ ಆಗಿ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರ, ತುಂಬಾ ಕ್ವಶನ್ಸ್ ಕೇಳ್ತೀರ ನ್ಯೂಮರಾಲಜಿಲಿ, ಸಂಖ್ಯಾಶಾಸ್ತ್ರದಲ್ಲಿ. ಏನದು ಪ್ರಶ್ನೆ ಅಂದರೆ ನೇಮ್ ಚೇಂಜ್, ಹೆಸರು ಬದಲಾವಣೆ. ಸೊ ಇದು ಅಗತ್ಯ ಇದೆಯಾ, ಇಂಪಾರ್ಟೆಂಟಾ ಅಂತ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಗೋಲ್ಡನ್ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲರೂ ಚೇಂಜ್ ಮಾಡಬೇಕಾ? ಅವಶ್ಯಕತೆ ಇಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್, ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ನೋಡ್ಕೊಳ್ಳಿ. ಅದ್ರ ಜೊತೆ ಲೋಶು ಗ್ರಿಡ್ ಫಾರ್ಮ್ ಮಾಡಿ ನಾವು ನೇಮ್ ಚೇಂಜ್ ಮಾಡ್ಕೋಬೇಕು. ಕೆಲವ್ರಿಗೆ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಟೋಟಲ್ ನಂಬರ್ 4 ಬಂದುಬಿಡುತ್ತೆ, 7 ಬಂದುಬಿಡುತ್ತೆ. ಬಟ್ ಅವ್ರಿಗದು ರಾಜಯೋಗ ಕೂಡ ಫಾರ್ಮ್ ಆಗುತ್ತೆ. ಯಾವಾಗ ನಿಮಗೆ ಲೋಶು ಗ್ರಿಡಲ್ಲಿ ಆ ನಂಬರ್ ಮಿಸ್ ಆಗಿದಾಗ ಮಾತ್ರ. ಬರೀ ನ್ಯೂಮರಾಲಜಿ ನೋಡಿದ್ರೆ ಸಾಕ? ನ್ಯೂಮರಾಲಜಿನೂ ನೋಡಬೇಕು, ಪ್ರೊನೋಲಾಜಿನೂ ನೋಡಬೇಕು. ಸೊ ಪ್ರೊನೋಲಾಜಿ ಅನ್ನೋದು ಸೌಂಡ್ ವೈಬ್ರೇಷನ್ಸ್ ಅಂತ ಹೇಳ್ತೀವಿ. ಅದನ್ನು ನಾನು ಕಂಪ್ಲೀಟಾಗಿ ನಿಮ್ಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ನೇಮ್ ಚೇಂಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್. ಸೊ ಅದಕ್ಕೆ ಮಾಡೋಕ್ಕೆ ಆದಮೇಲೂ ಅಷ್ಟೇ, ಅದು ಯಾವಾಗ ಇಟ್ಕೋಬೇಕು, ನೀವು ಹೆಸರು ಹೆಂಗೆ ಇಟ್ಕೊಬೇಕು ಅದನ್ನು ತುಂಬ ಡೀಟೇಲಾಗಿ ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟ್, ನೀವು ನೇಮ್ ಚೇಂಜ್ ಮಾಡಬೇಕು. ಇವಾಗ ಸ್ವಲ್ಪ ಜನಕ್ಕೆ ಏಜ್ ಆಗಿರುತ್ತೆ. ಸೊ ಎಲ್ಲ ಕಡೆ ಹೋಗಿ ಚೇಂಜ್ ಮಾಡಬೇಕಾ? ಖಂಡಿತ ಬೇಡ. ಯಾಕಂದರೆ ಸರ್ಟಿಫಿಕೇಟ್ಸಲ್ಲಿ ಇಲ್ಲ ಆಲ್ರೆಡಿ ಜಾಬ್ ಹತ್ರ ಸೇರ್ಕೊಂಡಿರ್ತೀರ, ಏನು ತೊಂದರೆ ಇಲ್ಲ. ನೀವೇನು ಮಾಡಿ, ಇವಾಗ ನಿಮ್ಗೆ ಯಾವುದು ಅತ್ಯಂತ ತುಂಬ ಅದೃಷ್ಟಕರವಾದ ಹೆಸರು, ಲಕ್ಕಿ ನೇಮ್ ಅಂತ ನಾವು ಇಟ್ಕೊಡ್ತೀವಿ, ಅದನ್ನು ಫಸ್ಟು ಸೋಷಿಯಲ್ ಮೀಡಿಯಲ್ಲಿ ಚೇಂಜ್ ಮಾಡ್ಕೊಳ್ಳಿ. ನೀವು ಇಮೇಲಲ್ಲಿ ಚೇಂಜ್ ಮಾಡ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ನಿಮ್ದೇನೋ ಒಂದು ಚಾನಲ್ಸ್ ಮಾಡೋಂಗಿದ್ರೆ. ಸೊ ಇಲ್ಲ ಹೊಸದಾಗಿ ವಿಸಿಟಿಂಗ್ ಕಾರ್ಡ್ ಮಾಡಿಸ್ದಾಗ ಬಿಸ್ನೆಸ್ಗೆ, ಅವಾಗ ಚೇಂಜ್ ಮಾಡಿ ಸಾಕು. ಸೊ ಆ ವೈಬ್ಸ್ ನಿಮಗೆ ತುಂಬ ಪಾಸಿಟಿವ್ ಆಗಿ ಕೊಡುತ್ತೆ. ಪ್ಲಸ್ ಇನ್ನೊಂದು, ನೀವು ನೇಚರ್ಗೂ ಕನೆಕ್ಟ್ ಮಾಡ್ಬೋದು ಹೆಸರು. ಹೆಂಗೆ ಅಂದರೆ ನಿಮ್ಮ ಗಾಡಿ ಮೇಲೆ ಆ ಹೆಸರು ದೊಡ್ಡದಾಗಿ ಹಾಕ್ಸ್ಕೊಳ್ಳೋದು, ಅದು ಯಾವ ಕಲರಲ್ಲಿ ಹಾಕ್ಕೊಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ನೇಮ್ ಚೇಂಜ್ ಮಾಡಿದ ತಕ್ಷಣ ನಾನೆಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಅದರಲ್ಲಿ ಇದರೆಲ್ಲ ಚೇಂಜ್ ಮಾಡಬೇಕು ಅಂದ್ಕೊಳ್ಳೋದು ಖಂಡಿತ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಇದರಲ್ಲಿ ಇನ್ನೇನೋ ಡೌಟ್ ಇದ್ದರೆ ನೀವು ಮೆಸೇಜ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಯಾವಾಗಲೂ ಅಷ್ಟೇ, ಹೆಸರು ಚೇಂಜ್ ಮಾಡೋದು ಯಾವ ದಿನ ಆದರೂ ಚೇಂಜ್ ಮಾಡಿಬಿಟ್ರೆ ಅದು ಅನುಕೂಲ ಆಗಲ್ಲ. ಸೊ ಅದನ್ನು ಯಾವಾಗ ಚೇಂಜ್ ಮಾಡ್ಬೇಕಾದ್ರೆ ಅದಕ್ಕೊಂದು ಶುಭ ದಿನ, ಅತ್ಯಂತ ಶುಭ ದಿನ ನೋಡಿ ಅದನ್ನು ನೀವು ಅಫಿಷಿಯಲಿ ತೊಗೋಬೇಕು. ನಿಮ್ಮ ಹೆಸರು, ನನ್ನ ಹೆಸರು ಇದು ಅಂತ. ಅದನ್ನು ನಾನು ಬಂದಾಗ ಹೇಳ್ಕೊಡ್ತೀನಿ ಯಾವ ಥರ ಇದು ಮಾಡಬೇಕು. ಫಸ್ಟು ನಿಮ್ಮ ಮನೆ ದೇವರು ಇಲ್ಲ ಯಾವುದೊಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಹೆಸರಲ್ಲಿ ಆ ಹೊಸ ಹೆಸರಲ್ಲಿ ಅರ್ಚನೆ ಮಾಡಿಸೋದು, ಇಲ್ಲ ಅಭಿಷೇಕಕ್ಕೆ ಕೊಡೋದು, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇನ್ನೊಂದು, ನಾವೇನು ಕೊಟ್ಟಿರ್ತೀವಿ ಹೆಸರನ್ನ, ಅದನ್ನು ಗ್ರೀನ್ ಕಲರ್ ಸ್ಪೆಷಲಿ ಅದನ್ನು ಒಂದು ಬುಕ್ಕಲ್ಲಿ, ಒಂದು ಪೇಪರಲ್ಲಿ ಬರೆದು ನೀವು ಯಾವುದೋ ಒಂದು ಬುಕ್ಕಲ್ಲಿ ಇಡಬೇಕು. ನಿಮ್ಗೆ ಯಾವ ಬುಕ್ ಇಷ್ಟ ಅದು ಇಡಿ. ಪ್ರಿಫರಬಲಿ ನಾನೇನು ಹೇಳ್ತೀನಿ, ವಿಷ್ಣು ಸಹಸ್ರನಾಮ ಬುಕ್ಕಲ್ಲಿ ಇಟ್ಟರೆ ತುಂಬ ಒಳ್ಳೆಯದು, ಲಲಿತಾ ಸಹಸ್ರನಾಮ ಬುಕ್ಕಲ್ಲಿ ಇಟ್ಟರೆ ತುಂಬ ಒಳ್ಳೆಯದು, ಇವೊಂದು ಭಗವದ್ಗೀತೆಯಲ್ಲಿ ಇಟ್ಟರೆ ಒಳ್ಳೆಯದು. ಬೇರೆ ಧರ್ಮದವರಾಗಿದ್ದರೆ ಇವೊಂದು ಕುರಾನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು, ಬೈಬಲಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಅವ್ರವ್ರಿಗೆ ಯಾವ್ದು ಅನುಕೂಲನೋ ಅದರಲ್ಲಿ ಇಡ್ಬೋದು. ಸೊ ಇದು ಫಸ್ಟ್ ಪಾಯಿಂಟ್. ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಮೆಸೇಜ್ ಮಾಡಿ. ಸೊ ನಾನು ಜನರಲಾಗಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಈ ಹೆಸರು ನೋಡಿ ಆಲ್ಮೋಸ್ಟ್ ತುಂಬ ಪ್ರಾಬ್ಲಮ್ಸಲ್ಲಿ ಇರ್ತಾರೆ. ಇದರ ಫೈನಾನ್ಷಿಯಲಿ ಇರ್ತಾರೆ, ಇಲ್ಲ ಫ್ಯಾಮಿಲಿ ಲೈಫಲ್ಲಿ ಇರ್ತಾರೆ. ಈ ಲತಾ, ಕಲಾ, ವಾಣಿ, ಶಾರದಾ, ಆಶಾ, ಸ್ಮಿತಾ, ಗೀತಾ, ಪೂರ್ಣಿಮಾ, ರಮೇಶ್, ಸುರೇಶ್, ಈಶ್ವರ್, ನರೇಶ್, ಜಗದೀಶ್, ಸ್ಮಿತಾ. ಇದು ನಾನು ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಇದು ಆಲ್ಮೋಸ್ಟು ಈ ನಂಬರಲ್ಲಿ ಇದು ಹೆಸರು ಇಟ್ಕೊಳ್ಳೋರು ಆಲ್ಮೋಸ್ಟ್ ಪ್ರಾಬ್ಲಮಲ್ಲಿ ಸ್ವಲ್ಪ ಇರ್ತಾರೆ. ಸೊ ಈವನ್ ಪಾಸಿಟಿವ್ ನೇಮ್ಸ್ ತೊಗೊಂಡಾಗ ನಾನು ಹೇಳ್ತೀನಿ ನೋಡಿ, ವಿವಿನ್, ಅರ್ವಿನ್, ಇದರ IN ಬರೋದು, ON ಬರೋದು ತುಂಬ ನಮ್ಗೆ ಶುಭ. OL ಬರೋದು ತುಂಬ ಶುಭ. AN, AR ಇದೆಲ್ಲ ಸಿಕ್ಕಾಪಡೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಎಕ್ಸಾಂಪಲ್ ನೋಡಿ, ಎಲಾನ್ ಮಸ್ಕ್ ಅವ್ರ ಹೆಸರು ON ಇದೆ. ಅರ್ನಾಲ್ಡ್ OL ಬರುತ್ತೆ. ಧೋನಿ ಹೆಸರು ತಗೊಳ್ಳಿ, ON ಬರುತ್ತೆ. ಸಚಿನ್ IN ಬರುತ್ತೆ. ರಾಜ್ಕುಮಾರ್ ಅವ್ರ ಹೆಸರು ಅಣ್ಣವರು, ಅವ್ರದ್ದು ನೋಡಿ AR ಬರುತ್ತೆ ಲಾಸ್ಟಲ್ಲಿ. ಸೊ ಹಂಗೆ ಪಾಸಿಟಿವ್ ನೇಮ್ಸ್ ಹುಡುಗಿರಿಗೆ ಈ ಸುಧಾ, ಅದು ತುಂಬ ಒಳ್ಳೆಯ ಹೆಸರು, ಅದು 19 ಬರುತ್ತೆ. ಸೊ ಈ ಥರ ನಿಮ್ಮ ನಂಬರಲ್ಲಿ ಡ್ರೈವರ್ ನಂಬರ್, ಕಂಡಕ್ಟರ್ ಸೂಟ್ ಆಗಂಗೆ. ಇನ್ನೊಂದು ಸಿಂಪಲ್ ರೂಲ್ ಹೇಳ್ಕೊಡ್ತೀನಿ. ಟೋಟಲ್ ನಂಬರ್ 5 ಬಂದರೂ ಕೂಡ ಹೆಸರಲ್ಲಿ ತುಂಬ ಒಳ್ಳೆಯದು, ಅದೆಲ್ಲರಿಗೂ ಅತ್ಯಂತ ಶುಭ. ಯಾಕಂದರೆ ಲೋಶು ಗ್ರೂಡಲ್ಲಿ ನಮ್ಗೆ ಯಾವುದೇ ಮಹಾರಾಜಯೋಗ ಫಾರ್ಮ್ ಆಗಬೇಕಂದ್ರೂ 5 ಇದ್ರೇ ರಾಜಯೋಗ ಫಾರ್ಮ್ ಆಗೋದು. ಇದನ್ನು ಅಂಡರ್ಲೈನ್ ಮಾಡಿ ಬರ್ದಿಕ್ಕೊಂಬಿಡಿ. ಯಾವಾಗಲೂ 5 ಫಾಲೋ ಮಾಡೋದು ನಮ್ಗೆ ತುಂಬ ಒಳ್ಳೆಯದು. ಸೊ 5 ಫಾಲೋ ಮಾಡೋಕ್ಕೆ ಏನು ರೆಮಿಡೀಸು, 5 ನಮ್ಗೆ ಇದು ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ, ಅದು ಸಪ್ರೇಟ್ ಇದೆ 5 and 6 ಬಗ್ಗೆ. ಸೊ ನೇಮ್ ಚೇಂಜ್ ಬಗ್ಗೆ ನಾನು ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೂ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕೇಳಿ. ಸೊ ನೆಗೆಟಿವ್ ವೈಬ್ಸ್ ಇರ್ಬೋದು, ಪಾಸಿಟಿವ್ ವೈಬ್ಸ್ ಇರ್ಬೋದು, ಅದರದ್ದೇ ಆಗಿರುತ್ತೆ. ಸೊ ನೀವೇನು ಮಾಡ್ತೀರಾ, ಸ್ವಲ್ಪ ಜನ ಯಾವುದೋ ಒಂದು ವೀಡಿಯೋ ನೋಡ್ತೀರಾ, ಟೋಟಲ್ ಮಾಡ್ಕೊಂಡು ನಾನೇ ಇಟ್ಕೊಂಡ್ಬಿಡ್ತೀನಿ ಅಂತ ಇಟ್ಟಿರ್ತೀರಾ. ಬಟ್ ಪ್ರೊನೋಲಾಜಿ ಪ್ರಕಾರ ಅಲ್ಲಿ ಪಾಸಿಟಿವ್ ವೈಬ್ಸ್ ಇರಲ್ಲ.
ಸೊ ಅದು ವರ್ಕ್ ಆಗಲ್ಲ ಅಂತಲ್ಲ, ಅದು ಒಂದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಸೊ ನಮಗೂ ಅಷ್ಟೇ, ಇವಾಗ ಒಂದು ಯಾರು ಡೇಟ್ ಆಫ್ ಬರ್ತ್ ಕೊಟ್ಟು ಇದು ಮಾಡಿದಾಗ ನಮಗೂ ಸ್ವಲ್ಪ ಸಮಯ ಬೇಕು. ಒಂದು ಹೆಸರು ಇಡಬೇಕಾದ್ರೆ ಮಿನಿಮಮ್ 15 ಮಿನಿಟ್ಸ್, ಹಾಫ್ ಅನ್ ಅವರ್, ಸ್ವಲ್ಪ ಜನ 1 ಅವರ್ ಕೂಡ ಆಗುತ್ತೆ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್. ಸೊ ಇನ್ನು ಸ್ವಲ್ಪ ಜನ ಹೇಳ್ತೀರಾ, ಇದು ತುಂಬಾ ಕಾಮನ್ ಜನ ಕೇಳೋ ಡೌಟ್ಸು. ನೋಡಿ, ನಂಗೆ ನಕ್ಷತ್ರದ ಪ್ರಕಾರ ಇಡಬೇಕು ಅಂತ ಈ ಥರ ಬರ್ದು ಕೊಟ್ಬಿಟ್ಟಿದ್ದಾರೆ, ಪಾಪಿ ಇಲ್ಲ ಲಾಲೆ, ನಕ್ಷತ್ರ ಮೇಷ ರಾಶಿ ಲಾಲಿ ಲೋ ಅಂತ ಇಡಿ ಅಂತ ಅಂದ್ಬಿಟ್ಟು. ಅದನ್ನು ನಂಗೆ ಡೀಟೇಲಾಗಿ ಹೇಳ್ತೀನಿ ನೋಡಿ. ಯಾವುದೇ ಮನುಷ್ಯ ಹೆಸರು ಇಡಬೇಕಾದ್ರೂ, ಇವನ್ ನಾಮಕರಣದಲ್ಲೂ ನಮ್ಮ ಪಂಚಾಂಗದಲ್ಲೂ ಬರೆಯೋದು 3 ಹೆಸರು ಇಡಬೇಕು ಅಂತ. ಒಂದು ನಮ್ಮ ಸರ್ನೇಮ್, ಇನ್ನೊಂದು ನಕ್ಷತ್ರ ನಾಮ ಅಂತ ಹೇಳ್ತೀವಿ. ಆ ನಕ್ಷತ್ರಕ್ಕೆ ಸೂಟಂಗೆ ಅವಾಗ ಮಾತ್ರ ಇಟ್ಕೋಬೇಕು ಯಾವುದೋ ಒಂದು ಹೆಸರು. ಅದು ಏನು ಲಾಗ್ ಬರುತ್ತೋ, ಲೀಗ್ ಬರುತ್ತೋ, ಪಾಗ್ ಬರುತ್ತೋ ಅಂತ. ನೆಕ್ಸ್ಟ್ ಬಂದು ಮಾಸನಾಮ ಅಂತ. ಮಾಸನಾಮ ಅಂದರೆ ವಿಷ್ಣು ಯಾವ ಆ ಮಾಸಕ್ಕೆ ಯಾರು ಅಧಿಪತಿ ಆಗಿರ್ತಾರೋ ಅದನ್ನು ಕೂಡ ಇರ್ತಾರೆ. ಅವ್ರ ಅರ್ಚಕರು ನಿಮ್ಗೆ ಆ ಟೈಮಲ್ಲಿ ಇಟ್ಟಿರ್ತಾರೆ, ಇದು ಮಾಸನಾಮ, ಇದು ನಕ್ಷತ್ರನಾಮ ಅಂತ. ನೀವು ಕೇಳಿಸ್ಕೊಂಡಿರಲ್ಲ. ಸೊ ಅವರು ಸಂಸ್ಕೃತದಲ್ಲಿ ಹೇಳಿರ್ತಾರಲ್ಲ, ಇದು ನಕ್ಷತ್ರನಾಮ, ವಿಷ್ಣುದು ಇದು ನಾಮ ಇಟ್ಟಿದ್ದೀವಿ ಅಂತ. ಸೊ ಅಲ್ಲಿಗೆ ಮುಗೀತು. ನಾವು ಇಡೋದು ನ್ಯೂಮರಾಲಜಿ ಪ್ಲಸ್ ಪ್ರೊನಾಲಜಿ ಸೂಟ್ ಆಗೋದು ವ್ಯವಹಾರ ನಾಮ. ಕ್ಯಾಪ್ನ ಇಟ್ಕೊಳ್ಳಿ, ವ್ಯವಹಾರ ನಾಮ. ವ್ಯವಹಾರ ನಾಮ. ಸೊ ವ್ಯವಹಾರ ನಾಮ ಯಾವಾಗಲೂ ತುಂಬ ಪವರ್ಫುಲ್ ಆಗಿರಬೇಕು. ನೇಮ್ ಇಸ್ ಫೇಮ್ ಅಂತ ಹೇಳ್ತೀವಿ. ನಮ್ಮ ನೇಮ್ ಏನಿರುತ್ತೆ ಅದು ನಮ್ಮ ಫೇಮ್ ನೋಡ್ಸುತ್ತೆ, ನಮ್ಮ ಸಕ್ಸಸ್ ನೋಡ್ಸುತ್ತೆ. ಒಬ್ರು ನೋಡ್ತೀನಿ ತುಂಬ ಪವರ್ಫುಲ್ ನೇಮ್ ಇಟ್ಕೊಂಡಿರ್ತಾರೆ, 19 ಇರ್ಬೋದು, 10 ಇರ್ಬೋದು, ಇಲ್ಲ 24 ಇರ್ಬೋದು, 23 ಇರ್ಬೋದು, 15 ಇರ್ಬೋದು. ಸೊ ಅಂತ ಅವರು ಕೆಳಗಡೆ ಬಿದ್ದಿರ್ತಾರೆ, ಫೀನಿಕ್ಸ್ ಥರ ಮೇಲೆ ಇದ್ಬಿಡ್ತಾರೆ. ಆ ಲೆವೆಲ್ ಸಪೋರ್ಟ್ ಕೊಡುತ್ತೆ ಅವ್ರಿಗೆ. ಸೊ ಈ ನೇಮ್ನ ನೋಡಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಚೇಂಜಸ್ ಅಂತೂ ಖಂಡಿತ ಆಗುತ್ತೆ. ಸೊ ನಾನು ಪ್ರೊಸೆಸ್ ಹೇಳಿದ್ನಲ್ಲ, ಯಾವ ಥರ ಇಡಬೇಕು, ಏನು ಮಾಡಬೇಕು ಅಂತ. ಸೊ ಅದನ್ನು ಡೀಟೇಲಾಗಿ ಹೇಳಿದಾಗ ಅದನ್ನು ಫಾಲೋ ಮಾಡಿ. ಅರ್ಥ ಆಯ್ತಲ್ವಾ ವೀಕ್ಷಕರೇ? ಸೊ ನಿಮಗೆ ಇಷ್ಟು ಕ್ಲಿಯರ್ ಆಗಿದೆ. ಇನ್ನೇ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ. ಸೊ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಹಾಕಿ ಇದು ಮಾಡಿ. ಲೋ ಶುಗ್ರಿಡ್, ಲೋ ಶುಗ್ರಿಡ್ನ ನಾವು ಲಕ್ಷ್ಮೀ ಚಕ್ರ ಅಂತ ಹೇಳ್ತೀವಿ. ಸೊ ಅದು ಲೋ ಶುಗ್ರಿಡಲ್ಲಿ ಲಕ್ಷ್ಮೀ ಚಕ್ರ ಬರುತ್ತಲ್ಲ, ನೀವು ಹೆಂಗನ ಆ್ಯಡ್ ಮಾಡಿ, ಹಾರಿಜಾಂಟಲ್ ಆಗಿ ಮಾಡಿ, ವರ್ಟಿಕಲ್ ಆಗಿ ಮಾಡಿ, ಆಬ್ಲಿಕ್ ಆಗಿ ಮಾಡಿ, ಟೋಟಲ್ ನಂಬರ್ ವೀನಸ್ ನಂಬರೇ ಬರುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಲಕ್ಷ್ಮೀ ಚಕ್ರ. ಅದನ್ನೇ ನಾವು ಲೋ ಶುಗ್ರಿಡ್ ಅಂತ ಹೇಳೋದು. ಅದರಿಂದ ನಾವು ನಂಬರ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಾಗ ಅತ್ಯಂತ ಶುಭ ಫಲ. ನಿಮಗೆ ಸುಖ, ನೆಮ್ಮದಿ, ಯಶಸ್ಸು, ಇದು 3 ಇಂಪಾರ್ಟೆಂಟ್. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಆರೋಗ್ಯ. ಸೊ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಈ ನೇಮ್ ನಿಮ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ಸೊ ಬರ್ತ್ ನಂಬರು ನಾವು ಕೇಳ್ಕೊಂಬಂದಿರಲ್ಲ, ಭಗವಂತ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ. ಅಟ್ಲೀಸ್ಟು ಅದಕ್ಕೆ ಬೂಸ್ಟ್ ಕೊಡೋದೇನೆಂದರೆ ನಮ್ಮ ಹೆಸರು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಸರನ್ನ ನಿಮ್ಮ ನಂಬರ್ ಸೂಟ್ ಆಗಂಗೆ ಇಟ್ಕೊಳ್ಳಿ. ಖಂಡಿತ ನಿಮ್ಗೆ ಯಶಸ್ಸು ಸಿಗೋದ್ರಲ್ಲಿ, ಆರೋಗ್ಯ ಸಿಗೋದ್ರಲ್ಲಿ, ಸಂಪತ್ತು ಸಿಗೋದ್ರಲ್ಲಿ ಡೌಟೇ ಇಲ್ಲ. ಇದು ಸತ್ಯವಾದ ಮಾತು. ಸೊ ವೀಕ್ಷಕರೇ, ಇದೇ ಥರ ನಿಮಗೆ ಯೂಸ್ಫುಲ್ ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೂ ತುಂಬ ಅನುಕೂಲ ಆಗುತ್ತೆ. ಎಲ್ಲ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ಕಂಟಿನ್ಯೂಸ್ ನೀವು ಒಂದು 10 ವೀಡಿಯೋಸ್ ನೋಡಿದಾಗ ನಿಮ್ಮ ಲೈಫಲ್ಲಿ ನೀವೇ ಚೇಂಜಸ್ ಕಾಣಿಸುತ್ತೆ. ಸೊ ಇವನ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಒಳ್ಳೆಯದೇ. ನಾನು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ತಾರೆ ಅವರೇ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಸಂಕಲ್ಪ ಮಾಡಿ, ನಾನು ಡೈಲಿ ಏನೇ ಒಂದು ಪೂಜೆ ಮಾಡಲಿ, ಏನೇ ಒಂದು ಇದು ಮಾಡಿದಾಗಲೂ ನನ್ನ ಚಾನೆಲ್ ಸಬ್ಸ್ಕ್ರೈಬರ್ಸ್ನ ಫಸ್ಟು ಸಂಕಲ್ಪ ಮಾಡಿ ಮಾಡೋದು. ಇದು ಗ್ಯಾರಂಟಿ. ಸೊ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮಗೆ ಒಂದು ಇವಾಗ ಏನು ವೀಡಿಯೋ ನೋಡಿ ನಾಲೆಜ್ ತೊಗೊಂಡಿರ್ತೀರಾ, ಅದರದ್ದೊಂದು ಋಣನೂ ಇರಲ್ಲ. ಋಣ ಈಸ್ ವೆರಿ ಡೇಂಜರಸ್. ಯಾರು ಋಣನೂ ಇಟ್ಕೋಬಾರ್ದು. ಇವಾಗ ನಾನು ಅಷ್ಟೇ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಅನುಕೂಲ ಆಗುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅವ್ರಿಗೆಲ್ಲನೂ ನಾನು ಸಂಕಲ್ಪ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಿ ನನ್ನ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀನಿ ಪ್ರತಿದಿನ. ಸೊ ವೀಕ್ಷಕರೇ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಸೊ ನಾನು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ನೇಮ್ ಚೇಂಜ್ ಕೊಟ್ಟಿದ್ದೀನಿ. ಸೊ ಏನೂ ಡೌಟ್ ಇರಲ್ಲ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಆಮೇಲೆ ಕೊನೆಯಲ್ಲಿ ಇನ್ನೊಂದು ಮಾತು, ನಾನು ಯಾವುದಾದ್ರು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಜನರಲ್ ಎಕ್ಸಾಂಪಲ್ಸ್ ಅಷ್ಟೇ. ಸೊ ಇದೇ ಥರ ನೆಗೆಟಿವ್ ನೇಮ್ಸಲ್ಲೂ ತುಂಬ ಜನ ಇರ್ತಾರೆ, ಪಾಸಿಟಿವ್ ನೇಮ್ಸಲ್ಲೂ ತುಂಬ ಜನ ಇರ್ತಾರೆ. ಸೊ ಜಸ್ಟ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇಷ್ಟೇ ಹೆಸರು ಅನ್ಕೋಬೇಡಿ. ಈ ಥರ ಸಾವಿರಾರು ಹೆಸರುಗಳಿದೆ ಪಾಸಿಟಿವ್ಲಿ, ಸಾವಿರಾರು ಹೆಸರು ನೆಗೆಟಿವ್ ಇದೆ. ಇಷ್ಟಕ್ಕೆ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.